ದೆಹಲಿಯಲ್ಲಿ ಆದಂತ ಘಟನೆ ಏನಿದೆ, ಬಾಂಬ್ ಬ್ಲಾಸ್ಟ್ ಆಗಿರುವಂತದ್ದು, ಈಗಾಗಲೇ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ವಿಶೇಷ ಸಭೆಗಳನ್ನು ಮಾಡಿದ್ದಾರೆ. ಯಾವುದೇ ಟೆರರಿಸ್ಟ್ ಸಂಸ್ಥೆಗಳು ಎಡೆಮುರಿ ಕಟ್ಟುವಂತದಕ್ಕೆ ಆದೇಶಗಳನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಈಗಾಗಲೇ ಈ ಟೆರರಿಸ್ಟ್ಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ. ಒಂದು ಉದಾಹರಣೆ ಅಂತ ಹೇಳಿದ್ರೆ, ನಾವು ಪರಪ್ಪನ ಅಗ್ರಹಾರ ನೆನ್ನೆ ಜ್ಞಾನೇಂದ್ರ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೊಬೈಲು, ಇಂಟರ್ನೆಟ್ ಕನೆಕ್ಟ್ ಮಾಡುವಂತ ವ್ಯವಸ್ಥೆಗಳು ಇವೆಲ್ಲನೂ ಗೊತ್ತಿದ್ರೂ ಕೂಡ ಇನ್ನೂ ನಮ್ಮ ಸರ್ಕಾರ ಇನ್ನೂ ಎಚ್ಚರಗೊಳ್ಳೇ ಇಲ್ಲ. ಗೃಹ ಸಚಿವರು ಸಭೆ ಮಾಡಿ ಯಾರು ಲೀಕ್ ಮಾಡಿದವರು, ಈ ಆಡಿಯೋನ ಲೀಕ್ ಮಾಡಿದವರು ಯಾರು ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಹಾಕಿದ್ದಾರೆ. ಯಾವುದು ಈ ವಿಡಿಯೋ ಮಾಡಿದವರು ಯಾರು, ಲೀಕ್ ಮಾಡಿದವರು ಯಾರು ಅಂತೇಳಿ ಮಾಧ್ಯಮಕ್ಕೆ ಕೊಟ್ಟವರು ಯಾರು ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದಾರೆ. ಮಾಡಬೇಕಾಗಿದ್ದೇನು, ಯಾರು ಟೆರರಿಸ್ಟ್ಗಳು ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ ಈ ವ್ಯಕ್ತಿಗೆ, ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅದನ್ನ ತನಿಖೆ ಮಾಡುವಂತದಕ್ಕೆ ಸ್ಪೆಷಲ್ ಟೀಮ್ ಮಾಡಬೇಕಾಯಿತು. ಅದು ಬಿಟ್ಟುಬಿಟ್ಟು ವಿಡಿಯೋ ರಿಲೀಸ್ ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಒಂದು ಪೋಸ್ಟರ್ ಅಂಟಿಸಿದಕ್ಕೋಸ್ಕರ, ದೇಶ ವಿರೋಧಿ ಪೋಸ್ಟರ್ ಒಂದೇ ಒಂದು ಪೋಸ್ಟರ್ ಅಂಟಿಸಿ, ಆ ಪೋಸ್ಟರ್ ಹಿಡ್ಕೊಂಡು ಸುಮಾರು 3,500 ಕೆಜಿ ಜೆಲಟಿನ್ ಮತ್ತು AK-47 ಅನ್ನ ಸೀಸ್ ಮಾಡಿದ್ದಾರೆ. ಅದು ಕೇಂದ್ರ ಸರ್ಕಾರ, ಅದು ಅಮಿತ್ ಶಾ. ಇಲ್ಲಿ ಎಲ್ಲ ವಿಡಿಯೋ ದಾಖಲೆಗಳು ಸಿಕ್ಕಿದ್ರು ನೀವೇನು ಮಾಡಿಲ್ಲ. ಅಲ್ಲಿ ಒಂದು ಪೋಸ್ಟರ್ ಸಿಕ್ಕಿದ್ಕೆ 3,500 ಕೆಜಿ RDX ಅನ್ನ ಸೀಸ್ ಮಾಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೀರಿ. ಅದರಿಂದ ರಾಜ್ಯ ಸರ್ಕಾರನೂ ಕೂಡ ಕೇಂದ್ರ ಸರ್ಕಾರದ ರೀತಿ ಕಠಿಣ ಕ್ರಮಗಳನ್ನ ಈ ಟೆರರಿಸ್ಟ್ಗಳ ಬಗ್ಗೆ, ಈ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ನ, ಮತ್ತೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವರು ಮಂಗಳೂರಲ್ಲಿ, ಈ ತರದವ್ರ ಬಗ್ಗೆ ಎಲ್ಲ ಸಾಫ್ಟ್ ನೇಚರ್ ಅನ್ನ ಕಾಂಗ್ರೆಸ್ ಅವರು ಏನ್ ತೋರ್ತಾ ಇದ್ದಾರೆ. ಮತ್ತೆ ಅವ್ರ ಮೇಲೆ ಕೇಸ್ಗಳು ಏನಿದೆ, DJ ಹಳ್ಳಿ ಕೇಸ್ ಇರ್ಬೋದು, ಹುಬ್ಳಿ ಧಾರವಾಡ ಕೇಸ್ ಇರ್ಬೋದು, ಈ ತರದ ಕೇಸ್ ಏನಿದೆ ಇನ್ ಮುಂದೆ ತೆಗೆದುಕೊಳ್ಬೇಕಾದ್ರೆ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ಗಮನಿಸಬೇಕು. ಯಾವುದೋ ವೋಟ್ ಹಾಕ್ತಾರೆ, ಒಂದು 4 ಮುಸ್ಲಿಮರು 4 ಕೋಟಿಗೋಸ್ಕರ ದೇಶದ ಗಡಿಗಳಿಗೆ ತೊಂದರೆ ಆಗುವಂತ ಒಂದು ಪರಿಸ್ಥಿತಿಯನ್ನ ಕಾಂಗ್ರೆಸ್ ನಿರ್ಮಾಣ ಮಾಡುವಂತದ್ದು ಹೊರಟಿದೆ. ಇದು ಒಳ್ಳೇದಲ್ಲ, ದೇಶಕ್ಕೆ ಒಳ್ಳೇದಲ್ಲ, ದೇಶದ ಭದ್ರತೆಗೆ ಒಳ್ಳೇದಲ್ಲ. ಈ ಸರ್ಕಾರ ಇರುತ್ತೆ, 2 ವರ್ಷ ಆದ್ಮೇಲೆ ಸರ್ಕಾರ ಹೋಗುತ್ತೆ, ಅದೆಲ್ಲ ಮುಖ್ಯ. ಆದ್ರೆ ರಾಜ್ಯದ ಜನಗಳ ಹಿತ ಮುಖ್ಯ. ಆದ್ರಿಂದ ರಾಜ್ಯ ಸರ್ಕಾರಕ್ಕೂ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ.